ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಕಾರಾಗೃಹದಲ್ಲಿರುವ ಕಾಟೇರನಿಗೆ ಈಗ ಟೆನ್ಷನ್ ಶುರುವಾಗಿದೆ. ಇಂದು ದರ್ಶನ್ ಜೈಲು ಸ್ಥಳಾಂತರ ಭವಿಷ್ಯ ನಿರ್ಧಾರವಾಗುತ್ತೆ. ಈ ಬೆಂಗಳೂರು ಕಾರಾಗೃಹದಲ್ಲಿರುವ ದರ್ಶನ್ಗೆ ಈಗ ಟೆನ್ಷನ್. ಇಂದು ದರ್ಶನ್ ಜೈಲು ಸ್ಥಳಾಂತರ ನಿರ್ಧಾರವಾಗುತ್ತೆ. ಪರಪ್ಪನ ಅಗ್ರಹಾರವೋ ಅಥವಾ ಬಳ್ಳಾರಿಗೆ ಶಿಫ್ಟ್. 57ನೇ ಸಿಸಿಎಚ್ ಕೋರ್ಟ್ನಿಂದ ಇಂದು ತೀರ್ಪು ಪ್ರಕಟವಾಗಲಿದೆ. ವಾದ ಪ್ರತಿವಾದವನ್ನ ಆಲಿಸಿ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ. ಆರೋಪಿ ದರ್ಶನ್ಗೆ ಸಿಗುತ್ತಾ ಹಾಸಿಗೆ, ದಿಂಬು, ಬೆಡ್ಶೀಟ್ ಎಂಬ ಪ್ರಶ್ನೆ ಈಗ ಎದ್ದಿರುವಂಥದ್ದು. ಕೋರ್ಟ್ಗೆ ಮನವಿಯನ್ನ ಮಾಡಿರುವ ದರ್ಶನ್ ಪರ ವಕೀಲರು ಇಂದು 2 ಅರ್ಜಿ ಆದೇಶವನ್ನ ಕೋರ್ಟ್ ಪ್ರಕಟಿಸಲಿದೆ. ಇನ್ನು ಮತ್ತೆ ಬೆಂಗಳೂರಿನ ಕಾರಾಗೃಹದಲ್ಲಿರುವ ದರ್ಶನ್ಗೆ ಈಗ ಮತ್ತೆ ಟೆನ್ಷನ್ ಮೇಲೆ ಟೆನ್ಷನ್ ಆಗ್ತಾ ಇದೆ. ಹಾಗಾದ್ರೆ ಇಂದು ಅವರ ತೀರ್ಪು ಪ್ರಕಟವಾಗುತ್ತೆ. ಪರಪ್ಪನ ಅಗ್ರಹಾರವೋ ಅಥವಾ ಬಳ್ಳಾರಿಗೆ ಶಿಫ್ಟ್ ಆಗ್ತಾರೋ ಅನ್ನೋದನ್ನ ನೋಡಬೇಕಾಗುತ್ತೆ. ಇನ್ನು ವಾದ ಪ್ರತಿವಾದವನ್ನ ಆಲಿಸಿ ತೀರ್ಪು ಕಾಯ್ದಿರಿಸಿದ ಕೋರ್ಟ್ ಆರೋಪಿ ದರ್ಶನ್ಗೆ ಹಾಗಾದ್ರೆ ಹಾಸಿಗೆ, ದಿಂಬು ಸಿಗುತ್ತಾ? ಈಗಾಗಲೇ ದರ್ಶನ್ ಪರ ವಕೀಲರು ಕೂಡ ಕೋರ್ಟ್ಗೆ ಮನವಿಯನ್ನ ಮಾಡಿದ್ದಾರೆ. ಇಂದು 2 ಅರ್ಜಿಯನ್ನ ಆದೇಶವನ್ನ ಪ್ರಕಟಿಸಲಿರುವ ಕೋರ್ಟ್ ಒಂದು ರೀತಿಯಾಗಿ ಭದ್ರತೆ ದೃಷ್ಟಿಯಿಂದ ಶಿಫ್ಟ್ ಮಾಡುವಂತೆ ಎಸ್ಪಿಪಿ ಮನವಿಯನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಆರೋಪಿ ದರ್ಶನ್ ವಕೀಲರಿಂದ ಆಕ್ಷೇಪ ವ್ಯಕ್ತವಾಗಿದೆ. ದರ್ಶನ್ ತಾಯಿ ಅನಾರೋಗ್ಯ, ಟ್ರಯಲ್ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಟ್ರಯಲ್ ದಿನಾಂಕ ನಿಗದಿ, ಅರ್ಜಿ ವಿಚಾರಣೆ ಆಗುತ್ತೆ. 7 ಕೊಲೆ ಆರೋಪಿಗಳ ಶಿಫ್ಟ್ ಭವಿಷ್ಯ ಹಿಂದೆ ನಿರ್ಧಾರವಾಗುತ್ತೆ. ಇನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳನ್ನ ಹಾಜರು ಮಾಡ್ತಾರೆ. ಒಂದು ರೀತಿಯಾಗಿ ಭದ್ರತೆ ದೃಷ್ಟಿಯಿಂದ ಶಿಫ್ಟ್ ಮಾಡುವಂತೆ ಒಂದು ಕಡೆ ಎಸ್ಪಿಪಿ ಮನವಿಯನ್ನ ಮಾಡ್ಕೊಂಡಿದ್ರೆ, ಇನ್ನೊಂದು ಕಡೆ